ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಚಾಯ ನಿನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾನು ನ್ಯಾಚುರಲ್ ಪ್ರಾಡಕ್ಟ್ಸ್ ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂದರೆ ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಆಲ್ಕಲಾಯ್ಡ್ಸ್ ಆಗಿರ್ಬೋದು, ಟರ್ಪಿನ್ಸ್ ಆಗಿರ್ಬೋದು, ಟರ್ಪಿನಾಯ್ಡ್ಸ್ ಆಗಿರ್ಬೋದು, ಕ್ಯಾಂಫರ್ಸ್ ಆಗಿರ್ಬೋದು, ಇದಕ್ಕೆಲ್ಲ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಅಂದರೆ ನೇಚರಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ಬರುವಂಥ ಪ್ರಾಡಕ್ಟ್ಗಳಿಗೆ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇವತ್ತಿನ ದಿನ ನಾನು ಒಂದು ಟರ್ಪಿನ್ಸ್ ಅಥವಾ ಟರ್ಪಿನಾಯ್ಡ್ ಅಂತ ಏನು ಕರಿತೀವಿ, ಅದರಲ್ಲಿ ಜಿಂಜಿಬರಿನ ತೊಗೊಂಡಿದ್ದೀನಿ. ಯೂಶುವಲಿ ಶುಂಠಿನಲ್ಲಿ ಇರುತ್ತೆ ಅದು. ಸೊ ದಟ್ ಇಸ್ ಎ ಕೆಮಿಕಲ್ ದಟ್ has been isolated or extracted from a ಜಿಂಜಿಬರೀನ್ ಅಂತ ಹೇಳ್ತೀವಿ. ಅದರದ್ದು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲಲ್ಲಿ ಪೇಪರ್ ಅಂತ ಹೋದರೆ, ಪ್ಲೇಲಿಸ್ಟ್ಗೆ ಹೋದರೆ ಎಲ್ಲ ಪೇಪರ್ 5 ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಚಾಪ್ಟರ್ದು ನಿಮಗೆ ವೀಡಿಯೋಸು ಸಿಗ್ತಾ ಹೋಗುತ್ತೆ. ಸೊ ಯೂಶಲಿ ನಾನು ಫಸ್ಟು ಸಿಲೆಬಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಯೂನಿವರ್ಸಿಟಿ ಕ್ವಶನ್ ಪೇಪರ್ಸ್ ಏನಿದೆಯಲ್ಲ ಅದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ನೀವು ನೋಡಿಕೊಂಡ್ರೆ ಅಗೇನ್ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸ್ ಇದೆ, ಯೂನಿವರ್ಸಿಟಿ ಕ್ವಶನ್ ಪೇಪರ್ಸು ಕ್ವಶನ್ ಆನ್ಸರ್ಸ್ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ನನ್ನ ಪ್ಲೇ ಲಿಸ್ಟ್ಗೆ ಹೋಗಿ ಅದನ್ನೆಲ್ಲ ನೀವು ನೋಡ್ಕೋಬೋದು. ಸೊ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಯಾವುದನ್ನು ಕರಿತೀವಿ ಅಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ಐಸೋಲೇಷನ್ ಅಂದರೆ ಆ ನ್ಯಾಚುರಲ್ ಆಗಿ ಸಿಗೋದ್ರಿಂದ ತೆಗೆಯುವಂಥದ್ದು, ಐಸೋಲೇಟ್ ಮಾಡುವಂಥದ್ದು. ಐಸೋಲೇಷನ್ ಬಿಕಾಸ್ ನೇಚರಲ್ಲಿ ಈಗ ಒಂದು ಲೀವ್ಸಿಂದ ನಾವು ಐಸೋಲೇಷನ್ ಮಾಡ್ತೀವಿ ಅಂದರೆ ಅದ್ರ ಜೊತೆಗೆ ಒಂದೇ ಒಂದು ಕೆಮಿಕಲ್ ಇರಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಮೆನಿ ಕೆಮಿಕಲ್ಸ್ ಅಸೋಸಿಯೇಟೆಡ್ ವಿತ್ ಇಟ್. ಸೊ ಅದು ನನಗೆ ಏನು ಬೇಕೋ ಅದನ್ನಷ್ಟೇ ಹೊರಗಡೆ ತೆಗಿತೀನಲ್ಲ, ಅದೊಂದನ್ನಷ್ಟೇ ಸಪ್ರೇಟ್ ಮಾಡ್ತೀನಲ್ಲ, ಆ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಐಸೋಲೇಷನ್ ಮಾಡಿದ್ಮೇಲೆ ಐಡೆಂಟಿಫಿಕೇಷನ್, ನನಗೆ ಬಂದಿರೋದು ಏನು ಅಂತ ನಾನು ಚೆಕ್ ಮಾಡಬೇಕು. ಬಂದ ಮೇಲೆ ಅದರದ್ದು ಸ್ಟ್ರಕ್ಚರ್ ಏನಾಗಿದೆ ಅಂತ ಹೇಳಬೇಕು. ಅದಕ್ಕೆ ನಾವು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಅಂತ ಹೇಳ್ತೀವಿ. ಅದಾದಮೇಲೆ ಇದೇ ಸ್ಟ್ರಕ್ಚರ್ ಅಂತ ಗೊತ್ತಾದಮೇಲೆ ಅದರದ್ದು ಕೆಮಿಕಲ್ ರಿಯಾಕ್ಷನ್ಸ್ ಏನಾಗ್ತಿದೆ, ಈ ಎಲ್ಲ ಯಾವ ವಸ್ತುಗಳದ್ದು ನಾವು ಮಾಡ್ತಾ ಇದ್ದೀವಿ, ನೇಚರಲ್ಲಿ ಸಿಕ್ಕುವಂಥದ್ದು ಲಿವಿಂಗ್ ಆರ್ಗ್ಯಾನಿಸಮಿಂದ ಬರುವಂಥ ಐಸೋಲೇಟ್ ಆಗಿರುವಂಥ ಕಾಂಪೌಂಡ್ ಇರೋದಕ್ಕೋಸ್ಕರ ಇದನ್ನು ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವ್ಯಾವುದು ಅಂದರೆ ಪ್ಲ್ಯಾಂಟ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು, ಬ್ಯಾಕ್ಟೀರಿಯಾ, ಫಂಗಸ್ ಆಗಿರ್ಬೋದು, ಮರೈನ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಅನಿಮಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ಎಲ್ಲದರಿಂದನೂ ಐಸೋಲೇಟ್ ಮಾಡಿರುವಂಥ ಕಾಂಪೌಂಡ್ಗೆ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಆ ನ್ಯಾಚುರಲ್ ಪ್ರಾಡಕ್ಟ್ಸು ಐಸೋಲೇಷನ್ ಮಾಡೋದು, ಐಡೆಂಟಿಫಿಕೇಷನ್ ಮಾಡೋದು, ಸ್ಟ್ರಕ್ಚರಲ್ ಎಲಿಸಿಡೇಷನ್ ಮಾಡೋದು, ಅದು ಕೆಮಿಕಲ್ ರಿಯಾಕ್ಷನ್ ಸ್ಟಡಿ ಮಾಡ್ತೀವಲ್ಲ, ಆ ಚಾಪ್ಟರ್ಗೆ ನಾವೇನಂತ ಕರಿತೀವಿ, ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ ಅಂತಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ನಾವು ಈಗ ಜಿಂಜಿಬರಿಯಿಂದ ಹೇಳಿದೆ ನಾನು, ಶುಂಠಿನಲ್ಲಿ ಇರುತ್ತೆ, ಅಕರೆನ್ಸ್ ಇರುತ್ತೆ, ಕೆಲವೊಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟಲ್ಲಿ ಅದು ಬರ್ತಾ ಹೋಗುತ್ತೆ ಅಂತ. ಆದರೆ ನನಗೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಮಾಡಬೇಕು ಅಂತಂದರೆ ಆ ಸೈಂಟಿಸ್ಟು ವುಡ್ ಹ್ಯಾವ್ ಸ್ಪೆಂಟ್ ಲಾಟ್ ಆಫ್ ಟೈಮ್ ಟು ಗೆಟ್ ದಿ ಸ್ಟ್ರಕ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಆದರೆ ನನಗೆ ಎಕ್ಸಾಮ್ಗೆ ನೆನ್ಪಿಟ್ಕೋಬೇಕು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಸೊ ನನಗೆ ಫಸ್ಟೇ ಸ್ಟ್ರಕ್ಚರ್ ಗೊತ್ತಿದ್ದರೆ ನನಗೆ ಈಸಿ ಆಗುತ್ತೆ. ಸೊ ನೀವು ಸ್ಟ್ರಕ್ಚರ್ನ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಈ ಸ್ಟ್ರಕ್ಚರ್ ಏನಿದೆ, ಜಿಂಜಿಬರಿನ್ ಸ್ಟ್ರಕ್ಚರಲ್ಲಿ ಏನಿದೆ ಅಂತಂದರೆ ನಿಮಗೆ ಇದು ಟರ್ಪಿನ್ಸ್ ಇದೆ. ಟರ್ಪಿನ್ಸಲ್ಲಿ ಯಾವಾಗೂ ನಿಮ್ಗೆ ಏನಾಗಿರುತ್ತೆ ಅಂತಂದರೆ 1,3-ಬ್ಯೂಟಾ-ಮೀಥೈಲ್ ಐಸೋಬ್ಯೂಟೇನ್ಸ್ 1,3-ಬ್ಯೂಟಾಡೈನ್ ಮೀಥೈಲ್ 1,3-ಬ್ಯೂಟಾಡೈನ್ ನಿಮಗೆ ಇರುತ್ತೆ. ಸೊ ಐಸೋಪ್ರೀನ್ ಯೂನಿಟ್ಗಳು ಹೆಡ್ ಟು ಟೈಲ್ ಲಿಂಕ್ ಆಗಿರುತ್ತೆ. ಸೊ ಎಷ್ಟು ಐಸೋಪ್ರೀನ್ ಯೂನಿಟ್ ಇದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಎಷ್ಟು ಡಬಲ್ ಬಾಂಡ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಆರೋಮ್ಯಾಟಿಕ್ ರಿಂಗ್ ಇದೆಯಾ ಇಲ್ವಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಅದನ್ನು ನೀವು ನೆನ್ಪಿಟ್ಕೊಂಡ್ರೆ 3 ಡಬಲ್ ಬಾಂಡ್ ಇದೆ, ಆರೋಮ್ಯಾಟಿಕ್ ರಿಂಗ್ ಇದೆ. ಸೊ ಆ ಥರ ನೀವು ನೆನ್ಪಿಟ್ಕೊಂಡ್ರೆ ಆ ಸ್ಟ್ರಕ್ಚರಲ್ ಎಲಿಸಿಡೇಷನ್, ಸ್ಟ್ರಕ್ಚರ್ ಹಿಂಗಿದೆ ಅಂದಾಗ ಈಗ ಡಬಲ್ ಬಾಂಡ್ಗೆ ನಾನು ಏನು ರಿಯಾಕ್ಷನ್ ಮಾಡ್ತೀನಿ, ಸೊ ಬ್ಯಾಕ್ ಆ ಥರ ನೀವು ಮಾಡ್ಕೊಂಡು ಬಂದರೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಯಾವುದೇ ಒಂದು ಸ್ಟ್ರಕ್ಚರಲ್ ಎಲಿಸಿಡೇಷನ್ ನಾನು ಮಾಡ್ತೀನಿ ಅಂದರೆ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಆ ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ ಅಂತ ಐಡೆಂಟಿಫೈ ಮಾಡ್ತೀನಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಎಲಿಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಎಲಿಮೆಂಟಲ್ ಅನಾಲಿಸಿಸ್ ಆದಮೇಲೆ ಅದರದ್ದು ಮಾಲಿಕ್ಯುಲರ್ ವೆಯ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಮಾಲಿಕ್ಯುಲರ್ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನನಗೆ ಎಂಪರಿಕಲ್ ಫಾರ್ಮುಲಾ ಬರುತ್ತೆ. ಫ್ರಮ್ ಎಂಪರಿಕಲ್ ಫಾರ್ಮುಲಾ ನನಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಸೊ ಇದನ್ನೆಲ್ಲ ನೀವು ಲೋಯರ್ ಕ್ಲಾಸ್ಗಳಲ್ಲಿ ಓದಿರ್ತೀರ. ಸೊ ಅದಾದಮೇಲೆ ಅವ್ರು ಇಷ್ಟೆಲ್ಲ ಮಾಡಿಬಿಟ್ಟು ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಅವ್ರು ಕಂಡುಹಿಡ್ಕೊಂಡ್ರು ಅಂದರೆ C15H24 ಇದೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಜಿಂಜಿಬರಿನ್ ಅವರು ಕ್ಯಾಲ್ಕುಲೇಟ್ ಮಾಡಿದ್ರು. ನೆಕ್ಸ್ಟ್ ಈಗ ಅದು ಡಬಲ್ ಬಾಂಡ್ ಇದೆಯಾ ಇಲ್ವಾ, ಸ್ಯಾಚುರೇಟೆಡ್ ಕಾಂಪೌಂಡ ಅನ್ಸ್ಯಾಚುರೇಟೆಡ್ ಕಾಂಪೌಂಡ ಅಂತ ಚೆಕ್ ಮಾಡಬೇಕು.
ಸೊ ಹಾಗಾಗಿ ಏನು ಮಾಡ್ತಾರೆ, ದೇ ಆ್ಯಡೆಡ್ 3 moles ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಎ ಪ್ಲಾಟಿನಮ್ ಕೆಟಲಿಸ್ಟ್ ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡಿದ್ರು. ಆವಾಗ ಏನಾಯಿತು, ಹೆಕ್ಸಾ ಹೈಡ್ರೋ ಜಿಂಜಿಬರಿನ್ ಬಂತು C15H30 ಅಂದರೆ ಏನು 6 molecules ಆಫ್ ಹೈಡ್ರೋಜನ್ನ ಕನ್ಸ್ಯೂಮ್ ಮಾಡ್ಕೊಳ್ತು. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ಮೇ ಬಿ ಪ್ರೆಸೆನ್ಸ್ ಆಫ್ 3 ಡಬಲ್ ಬಾಂಡ್ಸ್ ಇರ್ಬೋದು ಅಂತ ನಮ್ಗೆ ಗೊತ್ತಾಯಿತು. ಯಾವಾಗೂ ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ ಮಾಡೋಕ್ಕೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ತೊಗೊಂಡ್ರೆ ಒಂದು ಡಬಲ್ ಬಾಂಡ್ ಇತ್ತು ಅಂದರೆ 1 mole ಆಫ್ ಹೈಡ್ರೋಜನ್ನ ತೊಗೊಳುತ್ತೆ. ಇಲ್ಲಿ 3 mole ಆಫ್ ಹೈಡ್ರೋಜನ್ನ ತೊಗೊಳ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದಟ್ ದೇರ್ ವಿಲ್ ಬಿ 3 ಡಬಲ್ ಬಾಂಡ್ಸ್ ಇದೆ ಅಂತ ಗೊತ್ತಾಯ್ತು. ಆ ಡಬಲ್ ಬಾಂಡ್ಸ್ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕು, ಕಾಂಜುಗೇಷನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಬೇಕು. ಹಾಗಾಗಿ ಏನು ಮಾಡ್ತೀನಿ, ನಾನು ಪ್ರೆಸೆನ್ಸ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತೀನಿ. ಫಸ್ಟು ಡಬಲ್ ಬಾಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ, ಡಬಲ್ ಬಾಂಡ್ ಇತ್ತು. ಅದಾದಮೇಲೆ ಪ್ರೆಸೆನ್ಸ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ, ಜಿಂಜಿಬರಿನ ಏನು ಮಾಡ್ತೀನಿ ನಾನು ರೆಡ್ಯೂಸ್ ಮಾಡ್ತೀನಿ ಯೂಸಿಂಗ್ ಸೋಡಿಯಂ ಆಲ್ಕೋಹಾಲ್. ಆವಾಗ ಡಿಹೈಡ್ರೋ ಜಿಂಜಿಬರಿನ್ ಬಂತು C15H26 ಬಂತು. ದಿಸ್ ಶೋಸ್ ದಿ ಪ್ರೆಸೆನ್ಸ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್. ರಿಡಕ್ಷನ್ ಆಗ್ತಾ ಇದೆ, ರಿಡಕ್ಷನ್ ಆಗಿ ನಿಮ್ಗೆ ಏನಾಗ್ತಾ ಇದೆ, 24 ಇದ್ದಿದ್ದು ಏನಾಗ್ತಾ ಇದೆ 26 ಆಗ್ತಾ ಇದೆ. ಎಷ್ಟು ಮೋಲ್ಸ್ ಆಫ್ ನೈಸೆಂಟ್ ಹೈಡ್ರೋಜನ್ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ, 2 ನೈಸೆಂಟ್ ಹೈಡ್ರೋಜನ್ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ. ದಿಸ್ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ ಕಾಂಜುಗೇಟೆಡ್ ಡಬಲ್ ಬಾಂಡ್ ಇರ್ಬೋದು ಇಲ್ಲಿ ಅಂತ ಗೊತ್ತಾಯಿತು. ಓಕೆ, ಈಗ ಕಾಂಜುಗೇಟೆಡ್ ಡಬಲ್ ಬಾಂಡ್ ಇದೆ ಅಂತ ಗೊತ್ತಾಯಿತು. 3 ಡಬಲ್ ಬಾಂಡ್ ಇದೆ, ಅದರಲ್ಲಿ 2 ಕಾಂಜುಗೇಟೆಡ್ ಆಗಿದೆ ಅಂತ ನನಗೆ ಗೊತ್ತಾಯಿತು. ಕಾರ್ಬನ್ ಸ್ಕೆಲಿಟನ್ ಹೇಗಿದೆ ಅಂತ ನನಗೆ ಚೆಕ್ ಮಾಡಬೇಕು. ಹಂಗಾಗಿ ಅವ್ರು ಏನು ಮಾಡಿದ್ರು, ಜಿಂಜಿಬರಿನ ತಗೊಂಡು ಸಲ್ಫರ್ ಜೊತೆಗೆ ಹೀಟ್ ಮಾಡಿದ್ರು. ಅವಾಗ ಏನಾಗುತ್ತೆ, ಡಿಹೈಡ್ರೋಜನೇಷನ್ ಆಗುತ್ತೆ. ಡಿಹೈಡ್ರೋಜನೇಷನ್ ಟು ಫಾರ್ಮ್ ಕೆಲಡಿನಿನ್ ವಿಚ್ ಈಸ್ 1,6-dimethyl-4-isopropyl ನ್ಯಾಫ್ಥಲೀನ್. ನಿಮಗೆ ನ್ಯಾಫ್ಥಲೀನ್ ಸ್ಟ್ರಕ್ಚರ್ ಗೊತ್ತಿದೆ. ನ್ಯಾಫ್ಥಲೀನ್ ಅಂದರೆ 2 ಬೆನ್ಝೀನ್ ರಿಂಗ್ಸ್ ವಿಚ್ ಆರ್ ಫ್ಯೂಸ್ಡ್ ಅಟ್ ಆರ್ಥೋ ಪೊಸಿಷನ್. ಅದ್ರ ಜೊತೆಗೆ 6th ಪೊಸಿಷನಲ್ಲಿ ಮತ್ತು 1st ಪೊಸಿಷನಲ್ಲಿ ಮಿಥೈಲ್ ಗ್ರೂಪ್ ಇದೆ. 4th ಪೊಸಿಷನ್ಗೆ ಐಸೋಪ್ರೋಪೈಲ್ ಗ್ರೂಪು ಅಟ್ಯಾಚ್ ಆಗಿದೆ. ಸೊ ಈ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೀವಿ, ಕ್ಯಾಡಲಿನ್ ಅಂತ ಕರಿತೀವಿ. ಸೊ ಈ ಮಾಲಿಕ್ಯೂಲ್ನ ಜಿಂಜಿಬರಿನ ತಗೊಂಡು ನಾನು ಸಲ್ಫರ್ ಜೊತೆಗೆ ಡಿಹೈಡ್ರೋಜನೇಷನ್ ಮಾಡಿದಾಗ ನನಗೆ ಆ ಪ್ರಾಡಕ್ಟ್ ಬರ್ತಿದೆ ಅಂತಂದರೆ ಸಮ್ವೇರ್ ಇದೇ ಥರ ನನಗೆ ಜಿಂಜಿಬರಿನ್ ಸ್ಟ್ರಕ್ಚರ್ನು ಇದೇ ಥರ ಇರ್ಬೋದು. ಸೊ 2 ಬೆನ್ಝೀನ್ ರಿಂಗ್ ಇರ್ಬೋದು. ಯಾಕೆಂದರೆ ನನ್ನ ಮಾಲಿಕ್ಯುಲರ್ ಫಾರ್ಮ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಕಾರ್ಬನ್ ಸ್ಕೆಲಿಟನ್ ಏನಾಗಿರ್ಬೋದು ಅಂತಂದರೆ ಒಂದು ಬೆನ್ಝೀನ್ ರಿಂಗ್ ಇದೆ, ಆ ಬೆನ್ಝೀನ್ಗೆ CH3 ಅಟ್ಯಾಚ್ ಆಗಿದೆ. ಇನ್ನೊಂದು ಬೆನ್ಝೀನ್ ರಿಂಗ್ ಇರ್ಬೋದು, ಇಲ್ದಲೇ ಇರ್ಬೋದು. ಇದ್ರೂ ಆ ಬೆನ್ಝೀನ್ ರಿಂಗ್ಗೆ ಐಸೋಪ್ರೋಪೈಲ್ ಗ್ರೂಪು ಅಟ್ಯಾಚ್ ಆಗಿದೆ ಅಂತ ಗೊತ್ತಾಯಿತು. ಸೊ ಈಗ ಐಸೋಪ್ರೋಪೈಲ್ ಗ್ರೂಪು ಅದರಲ್ಲಿದೆ ಅಂತ ಗೊತ್ತಾಯಿತು. ಐಸೋಪ್ರೋಪೈಲೇ ಅಂತ ಕನ್ಫರ್ಮ್ ಮಾಡೋದಕ್ಕೆ ನಾನೇನು ಮಾಡಬೇಕಾಗತ್ತೆ, ಓಝೋನಾಲಿಸಿಸ್ ಮಾಡಬೇಕು, ಫಾಲೋಡ್ ಬೈ ರಿಡಕ್ಷನ್. ಫಸ್ಟು ಓಝೋನಾಲಿಸಿಸ್ ಮಾಡಿದ್ವಿ, ಟ್ರೈ ಓಝೋನಾಯ್ಡ್ ಬಂತು. ಬಿಕಾಸ್ ಓಝೋನಾಲಿಸಿಸ್ ನಾವು ಯಾಕೆ ಮಾಡ್ತೀವಿ ಅಂದರೆ ಟು ಫೈಂಡ್ ಔಟ್ ದಿ ಪ್ರೆಸೆನ್ಸ್ ಆಫ್ ಡಬಲ್ ಬಾಂಡ್. ನಮ್ಗೆ ಆಲ್ರೆಡಿ ಗೊತ್ತಾಗಿದೆ 3 ಡಬಲ್ ಬಾಂಡ್ ಇದೆ ಅಂತ. ಹಾಗಾಗಿ O3 ಹಾಕಿದ ತಕ್ಷಣ ಟ್ರೈ ಓಝೋನಾಯ್ಡ್ ಬಂತು. ಅದನ್ನು ರಿಡಕ್ಷನ್ ಮಾಡ್ತಾರೆ ಮೆಟಲ್ ವಾಟರ್ನ ಯೂಸ್ ಮಾಡಿದಾಗ. ಆವಾಗ ನಿಮಗೆ 3 ಪ್ರಾಡಕ್ಟ್ ಬಂತು, ಅಸಿಟೋನ್ ಬಂತು, ಸೆಕ್ಸಿನಿಕ್ ಆ್ಯಸಿಡ್ ಬಂತು, ಲೋವೆನಿಕ್ ಆ್ಯಸಿಡ್ ಬಂತು. ಸೊ ಪ್ರೆಸೆನ್ಸ್ ಆಫ್ ಅಸಿಟೋನ್ ನನಗೇನು ಹೇಳ್ತಿದೆ ಅಂತಂದರೆ ದೇರ್ ಮೇ ಬಿ ಐಸೋಪ್ರೋಪೈಲಿಡೀನ್ ಆ ಗ್ರೂಪ್ ಇರ್ಬೋದು, ಆ ಗ್ರೂಪಲ್ಲಿ ಒಂದು ಡಬಲ್ ಬಾಂಡ್ ಇರ್ಬೋದು ಅಂತ ನನಗೆ ಐಡಿಯಾ ಬರ್ತಾ ಹೋಯಿತು. ಇದನ್ನು ಅವರು 2 marks ಕ್ವಶನ್ಸ್ಗೂ ಕೇಳ್ತಾರೆ. ಹೌ ಡು ಯು ಪ್ರೂವ್ ದಿ ಪ್ರೆಸೆನ್ಸ್ ಆಫ್ ಐಸೋಪ್ರೋಪೈಲಿಡೀನ್ ಗ್ರೂಪ್ ಇನ್ ಜಿಂಜಿಬರಿನ್ ಅಂತಲೂ 2 marks ಕೇಳ್ಬೋದು, ಅಥವಾ ಕಂಪ್ಲೀಟ್ ಸ್ಟ್ರಕ್ಚರಲ್ ಇಲಸ್ಟ್ರೇಷನ್ ನಿಮಗೆ ಕೇಳ್ಬೋದು. ಸೊ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ಸ್, ಈಗ ನನಗೆ ಡಬಲ್ ಬಾಂಡ್ ಇದೆ ಅಂತ ಗೊತ್ತಾಯಿತು, ಆ 3 ಡಬಲ್ ಬಾಂಡ್ ಇದೆ ಅಂತ ಗೊತ್ತಾಯಿತು, ಆ 2 ಕಾಂಜುಗೇಟೆಡ್ ಆಗಿದೆ ಅಂತ ಗೊತ್ತಾಯಿತು, ಒಂದು ಐಸೋಪ್ರೋಪೈಲ್ ಗ್ರೂಪ್ ಇದೆ ಅಂತ ಗೊತ್ತಾಯಿತು. ಈಗ ಕಾಂಜುಗೇಟೆಡ್ ಡಬಲ್ ಬಾಂಡ್ ಎಲ್ಲಿದೆ ಅಂತ ನನಗೆ ಗೊತ್ತಾಗಬೇಕು. ಹಾಗಾಗಿ ಏನು ಮಾಡ್ತೀವಿ ನಾವು ಅಂದರೆ, ಆಕ್ಸಿಡೇಷನ್ ಆಫ್ ಡಿಹೈಡ್ರೋಜಿಂಜಿಬರಿನ್ ವಿತ್ ಆಲ್ಕಲೈನ್ ಕೆಮಿಕಲ್ ಇಟ್ಸ್ ಕೀಟೋ ಕಾರ್ಬಾಕ್ಸಿಲಿಕ್ ಆಸಿಡ್. ಅಗೇನ್ ಆ ಕೀಟೋ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಫರ್ದರ್ ಆಕ್ಸಿಡೇಷನ್ ವಿತ್ ಸೋಡಿಯಂ ಬ್ರೋಮೈಡ್. ಆವಾಗ ಏನಾಗುತ್ತೆ, ಅದು ಟ್ರೈ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲಾಂಗ್ ವಿತ್ ಅ ಬ್ರೋಮೋಫಾರ್ಮ್ ಬಂತು. ದಿಸ್ ಇಂಡಿಕೇಟ್ಸ್ ದಟ್ ಮಿಥೈಲ್ ಕೀಟೋ ಗ್ರೂಪ್ ಇದೆ ನಮ್ಮ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಎಲ್ಲಿದೆ ಅಂತ ಈಸಿಯಾಗಿ ಗೊತ್ತಾಗಿ, ಸೊ ಸ್ಟ್ರಕ್ಚರ್ ಆಫ್ ದಿ ಜಿಂಜಿಬರಿನ್ ಹೀಗಿದೆ ಅಂತ ಗೊತ್ತಾಯಿತು. ಸೊ ಸ್ಟ್ರಕ್ಚರ್ ಆಫ್ ದಿ ಜಿಂಜಿಬರಿನಲ್ಲಿ ಏನಾಗ್ತಾ ಇದೆ, 3 ಡಬಲ್ ಬಾಂಡ್ ಇದೆ, 3ರಲ್ಲಿ 2 ಕಾಂಜುಗೇಟೆಡ್ ಇದೆ, ಒಂದು ಐಸೋಪ್ರೋಪೈಲ್ ಗ್ರೂಪ್ ಇದೆ, ಒಂದು ಬೆನ್ಝೀನ್ ರಿಂಗಿಗೆ CH3 ಅಟ್ಯಾಚ್ ಆಗಿದೆ, ಮತ್ತು ಇನ್ನೊಂದು ಓಪನ್ ಚೈನ್ ಕಾಂಪೌಂಡ್ ಒಂದು CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಒಂದು ಐಸೋಪ್ರೋಪೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ನನಗೆ ಗೊತ್ತಾಯಿತು. ವೆರಿ ಸಿಂಪಲ್. ಇದು ಸ್ಟ್ರಕ್ಚರ್ ಆಫ್ ಜಿಂಜಿಬರಿನ್ ಏನು ಕೇಳಿದ್ರೆ ಹೇಗಿರುತ್ತೆ ಅಂತ, ಪ್ರೆಸೆನ್ಸ್ ಆಫ್ ದಿ ಡಬಲ್ ಬಾಂಡ್ ಮಾಲಿಕ್ಯುಲರ್ ಫಾರ್ಮುಲಾ, ಡಬಲ್ ಬಾಂಡ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡ್ಕೋಬೇಕು, ಕಾಂಜುಗೇಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು, ಕಾರ್ಬನ್ ಸ್ಕೆಲಿಟನ್ ಏನಾಗಿದೆ ಅಂತ ನೋಡ್ಕೋಬೇಕು, ಐಸೋಪ್ರೋಪೈಲ್ ಇದೆಯಾ ಇಲ್ವಾ ಅಂತ ನಾನು ನೋಡ್ಕೋಬೇಕು. ಅಗೇನ್ ಫೈನಲಿ ಯಾವುದೇ ಒಂದು ಸ್ಟ್ರಕ್ಚರಲ್ ಎಕ್ಸ್ಪ್ಲೇಷನ್ ಮಾಡಿದಾಗ ಆ ಸ್ಟ್ರಕ್ಚರ್ನ ಫೈನಲ್ ಆಗಿ ಹೇಗೆ
ಅದನ್ನು ಪ್ರೂವ್ ಮಾಡ್ತೀವಿ ಅಂದರೆ, ಹೇಗೆ ಕನ್ಫರ್ಮ್ ಮಾಡ್ತೀವಿ ಅಂದರೆ ಬೈ ದಿ ಸಿಂಥಸಿಸ್ ಆಫ್ ದಿ ಮೀಥೈಲ್ ಹೆಪ್ಟನೋನ್. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, 2-methyl heptanone ತಗೊಳ್ತಾ ಇದ್ದೀನಿ. ಈ ರಿಯಾಕ್ಷನ್ಸ್ಗಳು ನೋಡೋದಕ್ಕಷ್ಟೇ ತುಂಬ ದೊಡ್ಡದು ಅನಿಸುತ್ತೆ ನಿಮಗೆ, ಆದರೆ ತುಂಬ ಸಿಂಪಲ್ ಆಗಿರುತ್ತೆ, ವೆರಿ ಸಿಂಪಲ್ ರಿಯಾಕ್ಷನ್. ನಾನು 2 ರಿಯಾಕ್ಟೆಂಟ್ ಯಾವುದು ಅಂತ ನನಗೆ ಫಸ್ಟು ಸ್ಟಾರ್ಟಿಂಗ್ ಮೆಟೀರಿಯಲ್ ಗೊತ್ತಾದರೆ, ಬಿಕಾಸ್ ದೇ ವುಡ್ ಹವ್ ಗಿವನ್ ಮೀಥೈಲ್ ಹೆಪ್ಟನೋನ್ ಅಂತ ಕೊಟ್ಟಿರ್ತಾರೆ. ಮೀಥೈಲ್ ಹೆಪ್ಟನೋನ್ ಸ್ಟ್ರಕ್ಚರ್ ಬರ್ಕೊಂಡು ಅನಿಸೈಲ್ ಮೆಗ್ನೀಷಿಯಂ ಬ್ರೋಮೈಡ್. ಸೊ ಇಲ್ಲೇನಾಗ್ತಿದೆ, ಗ್ರಿಗ್ನಾಲ್ ರಿಯೇಜೆಂಟು ಅದ್ರ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತು, ಗ್ರಿಗ್ನಾಲ್ ರಿಯೇಜೆಂಟು ಕೀಟೋನ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಇಲ್ಲೂ ಏನಾಯಿತು ಅಂದರೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸ್ ಬಂತು. ನೋಡೋಕ್ಕಷ್ಟೇ ಸ್ಟ್ರಕ್ಚರ್ಸು ದೊಡ್ಡದಾಗಿರುತ್ತೆ, ಮಾಡೋಕ್ಕೆ ರಿಯಾಕ್ಷನ್ಸು ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ಎಲ್ಲಿ ಡಬಲ್ ಬಾಂಡ್ ಇದೆಯಲ್ಲ, ಅಕ್ರಾಸ್ ದಿ ಡಬಲ್ ಬಾಂಡ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ಇಲ್ಲೇನಾಯಿತು, ಈ ಕಾರ್ಬನ್ಗೆ OH ಗ್ರೂಪ್ ಅಟ್ಯಾಚ್ ಆಯಿತು. ಈ ಇನ್ನೊಂದು ಕಾರ್ಬನ್ ಇದೆಯಲ್ಲ, ಆ ಕಾರ್ಬನ್ಗೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ, ಈ ಬೆನ್ಸಿನ್ ರಿಂಗ್ ಇದೆಯಲ್ಲ, ಅನಿಸೈಲ್ ಆ ಗ್ರೂಪ್ ಇದೆಯಲ್ಲ, ಅದು ಬಂದು ನಿಮಗೆ ಅಟ್ಯಾಚ್ ಆಯಿತು. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಡಿದಾಗ ಈ OH ಮತ್ತು ಇಲ್ಲಿರುವಂಥ ಹೆಚ್ಚು ಡಿಹೈಡ್ರೇಷನ್ ಆಗುತ್ತೆ, ರಿಮೂವಲ್ ಆಫ್ ವಾಟರ್. ಆವಾಗ ಏನಾಯಿತು, ನಿಮ್ಗೆ ಇಲ್ಲೊಂದು ಡಬಲ್ ಬಾಂಡ್ ಬಂತು. ಇದಕ್ಕೆ ನಾವೇನು ಮಾಡ್ತೀವಿ, ಬ್ರಿಡ್ಜ್ ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಈ ಡಬಲ್ ಬಾಂಡ್ ಹಾಗೆ ಇರುತ್ತೆ, ಈ ಡಬಲ್ ಬಾಂಡ್ ಹಾಗೆ ಇರುತ್ತೆ, ಆದರೆ ಇಲ್ಲಿರುವಂಥ ಇಲ್ಲಿರುವಂಥ 4 ಡಬಲ್ ಬಾಂಡ್ ಏನಾಗುತ್ತೆ, 2 ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ ಬ್ರಿಡ್ಜ್ ರಿಡಕ್ಷನ್ ಮಾಡಿದ್ರೆ. ಅದಕ್ಕೆ ನಾವು H+ ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ OCH3 ಇರುವಂಥದ್ದು ಡಬಲ್ ಬಾಂಡ್ O ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಮತ್ತೆ ಗ್ರಿಗ್ನಾಲ್ ರಿಯೇಜೆಂಟ್ ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ಅಗೇನ್ ಫಸ್ಟು ಸ್ಟೆಪ್ಪಲ್ಲಿ ಏನು ರಿಯಾಕ್ಷನ್ ಆಗಿರ್ತಾರೆ ಅದೇ ಥರ ರಿಯಾಕ್ಷನ್ ಆಗುತ್ತೆ. OH ಗ್ರೂಪ್ ಒಂದು ಕಡೆಗೆ, CH3 ಗ್ರೂಪ್ ಒಂದು ಕಡೆಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಅದರಲ್ಲಿ ನೀವು ವಾಟರ್ನ ರಿಮೂವ್ ಮಾಡಿದ್ರೆ ಇನ್ನೊಂದು ಡಬಲ್ ಬಾಂಡ್ ಬರುತ್ತೆ. ಇಲ್ಲಿರುವಂಥ ವಾಟರ್, ಇಲ್ಲಿರುವಂಥ H ಮತ್ತು ಇಲ್ಲಿರುವಂಥ OH ಅವೆರಡನ್ನೂ ರಿಮೂವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಇಲ್ಲೊಂದು ಡಬಲ್ ಬಾಂಡ್ ಬರುತ್ತೆ. ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಜಿಂಜಿಬರಿನ್. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡು ನಾನು ಸ್ಟ್ರಕ್ಚರಲ್ ಎಲಿಸಿಡೇಷನ್ ಮಾಡಿದ್ರೆ ಫೈನಲಿ ಐ ಹ್ಯಾವ್ ಟು ಕನ್ಫರ್ಮ್ ಬೈ ಡೂಯಿಂಗ್ ದಿ ಪ್ರಿಪ್ರೇಷನ್. ಸೊ ಆ ಕಾರ್ಬನ್ ಸ್ಕೆಲಿಟನ್ ಅದೇ ಥರ ಬರುತ್ತೆ, ಅದೇ ಕಾಂಪೌಂಡ್ ಬರುತ್ತಾ ಇಲ್ವಾ ಅಂತ ನನಗಿರುವಂಥ ಪ್ರೀವಿಯಸ್ ನಾಲೆಡ್ಜಲ್ಲಿ ಅದನ್ನು ಪ್ರಿಪೇರ್ ಮಾಡ್ತೀನಿ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಕಮ್. ಸೊ ಈ ರೀತಿಯಾಗಿ ನೀವೇನು ಮಾಡ್ತೀರಾ, ಕೊಟ್ಟಿರುವಂಥ ಟರ್ಪಿನ್ಸ್ ಇರ್ಬೋದು, ನ್ಯಾಚುರಲ್ ಪ್ರಾಡಕ್ಟ್ ಟರ್ಪಿನ್ಸ್ ಏನಿದೆಯಲ್ಲ ಅದನ್ನು ಏನು ಮಾಡ್ತೀರಾ, ಸ್ಟ್ರಕ್ಚರಲ್ ಎಲಿಸಿಡೇಷನ್ ಜಿಂಜಿಬರಿನ್ದು ಹೇಗಿದೆ ಅಂತ ನೋಡ್ಕೋಬೇಕು. ಯು ಹ್ಯಾವ್ ಟು ಹ್ಯಾವ್ ದಿ ಪಿಕ್ಚರ್ ಆಫ್ ಜಿಂಜಿಬರಿನ್. ಆ್ಯಕ್ಚುಲಿ ಆ ಥರ ಮಾಡೋದು ತಪ್ಪಾಗುತ್ತೆ, ಬಟ್ ನೀವು ಅದನ್ನು ಏನು ಮಾಡ್ಕೋಬೇಕು, ಜಿಂಜಿಬರಿನ್ ಅಂದರೆ ಏನಿದೆ ಸ್ಟ್ರಕ್ಚರ್ ಅಂತ ನೀವು ಐಡೆಂಟಿಫೈ ಮಾಡ್ಕೋಬೇಕು. 3 ಡಬಲ್ ಬಾಂಡ್ ಇದೆ, 2 ಡಬಲ್ ಬಾಂಡ್ ಕಾಂಜುಗೇಷನ್ ಇದೆ, 1 ಬೆನ್ಸಿನ್ ರಿಂಗ್ ಇದೆ, ಅದಕ್ಕೆ CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಐಸೋಪ್ರೊಪೈಲ್ ಗ್ರೂಪು ಲಿಂಕ್ ಆಗಿದೆ. ಆ ರೀತಿಯಾಗಿ ನೀವು ನೆನ್ಪಿಟ್ಕೊಂಡು ಅದಕ್ಕೆ ತಕ್ಕಂಗೆ ಯಾವ್ಯಾವ ರಿಯಾಕ್ಷನ್ಸ್ ನಾವು ಮಾಡಬೇಕು ಅಂತ ನೀವು ನೋಡ್ಕೊಳ್ತಾ ಬಂದರೆ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ರೀಪ್ರೊಡ್ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.